ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಶರವಣ ಅವರ ಮನೆಯಲ್ಲಿ ಕೂಡ ಬಹಳಷ್ಟು ಒಂದು ಅದ್ದೂರಿಯಾಗಿ ಈಗಾಗಲೇ ಸಂಭ್ರಮವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಅವರೇ ಇದ್ದಾರೆ. ಸರ್, ಈಗಾಗಲೇ ಎಲ್ಲರೂ ಕೂಡ ಮಹಿಳೆಯರು ಮನೆಯಲ್ಲಿ ಲಕ್ಷ್ಮಿಯನ್ನು ಇಟ್ಟು ಆರಾಧನೆ ಮಾಡ್ತಾರೆ. ಈಗ ನೀವು ಕೂಡ ಈಗಾಗಲೇ ಗೋಲ್ಡ್ ಬಿಸ್ನೆಸ್ ಮಾಡ್ತಿದ್ದೀರಾ. ನಿಮಗೂ ಕೂಡ ಗೊತ್ತು, ಲಕ್ಷ್ಮಿ ಬಗ್ಗೆ ಬಹಳಷ್ಟು ಒಲವನ್ನು ಹೊಂದಿದವರು. ಅದರಲ್ಲೂ ನಿಮ್ಮ ಬ್ಯುಸಿ ಲೈಫಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತೀರಾ. ಎಷ್ಟು ಖುಷಿ ಆಗ್ತಿದೆ ಸರ್? ನಾಡಿನ ಜನತೆಗೆ ಏನು ಹೇಳ್ತೀರಾ? ಬಹುಶಃ ಲಕ್ಷ್ಮಿ ಮತ್ತು ಸರಸ್ವತಿ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವವಾದಂಥ ಒಂದು ಬ್ಲೆಸ್ಸಿಂಗ್ ಬೇಕಾಗಿದ್ದರೆ ಎರಡು ತಾಯಿನ ಕೂಡ ನಾವು ಪೂಜಿಸ್ತೀವಿ. ಯಾಕೆಂದರೆ ಲಕ್ಷ್ಮಿನ ಗ್ಲಾಮರ್ ಅಂತ ಕರಿತೀವಿ, ಸರಸ್ವತಿನ ಗ್ರಾಮರ್ ಅಂತ ಕರಿತೀವಿ. ಲಕ್ಷ್ಮಿ ಪೂಜೆ ಮಾಡೋದು ಎಲ್ಲರೂ ಕೂಡ ಆ ಒಂದು ಆರ್ಥಿಕವಾಗಿ ಮನೆಯಲ್ಲಿ ಯಾವುದೇ ಸಂಕಷ್ಟ ಇಲ್ಲದೆ ತಮ್ಮ ತಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಜೊತೆಗೆ ನಾವು ಎಲ್ಲೇ ಹೋದರೂ ಕೂಡ ನಾವು ಗ್ರಾಮರ್ ಇರಬೇಕು. ಗ್ರಾಮರ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮಾತಾಡೋ ಒಂದು ಶೈಲಿ ಇದೆಯಲ್ಲ, ಅದನ್ನು ಎಲ್ಲರೂ ಕೂಡ ನಮ್ಮನ್ನು ಗಮನಿಸ್ತಾರೆ. ಆ ಮಾತಾಡೋ ಶೈಲಿ ಇರ್ಬೋದು, ಆ ವಿಷಯದ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಫೋಕಸ್ ಮಾಡೋದಾಗಿರ್ಬೋದು. ನಾವು ಚಿಕ್ಕ ವಯಸ್ಸಿನಿಂದ ಪುಸ್ತಕಗಳನ್ನು ಕೂಡ ನಾವು ಓದುವಂಥ ಪುಸ್ತಕಗಳಿರ್ಬೋದು, ನೋಟ್ಬುಕ್ಗಳಿರ್ಬೋದು, ಸರಸ್ವತಿ ಪೂಜೆ ಮಾಡ್ತೀವಿ. ಅದೇ ರೀತಿ ಮಹಾಲಕ್ಷ್ಮಿ ಇವತ್ತು, ಯಾಕೆಂದರೆ ಶ್ರಾವಣ ಮಾಸದ 2ನೇ ಶುಕ್ರವಾರ ಇವತ್ತು ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವಂಥ ವಾಡಿಕೆ ಇರತಕ್ಕಂಥದ್ದು. ಈ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅದರದ್ದೇ ಒಂದು ವ್ರತ ಇದೆ. ಆ ವ್ರತವನ್ನು ನಾವು ಪಾಲನೆ ಮಾಡ್ತೀವಿ. ಬೆಳಿಗ್ಗೆನೇ 4-5 ಗಂಟೆಗೆ ನಾವು ಬ್ರಾಹ್ಮಣ ಮುಹೂರ್ತದಲ್ಲಿ ಈ ಪೂಜೆಯನ್ನು ಸಲ್ಲಿಸಿದಾಗ ಯಾವುದೇ ಮುಹೂರ್ತ ಆಗಲಿ ಮತ್ತೊಂದು ಸಮಯ ಆಗಲಿ ನೋಡುವಂಥ ಅವಶ್ಯಕತೆ ಇರಲ್ಲ. ಅದರಿಂದ ಬ್ರಾಹ್ಮಣ ಮುಹೂರ್ತದಲ್ಲಿ ಏನೇ ನೀವು ಸಂಕಲ್ಪವನ್ನು ಇಟ್ಕೊಂಡ್ರೆ, ಪೂಜೆಯನ್ನು ಭಕ್ತಿಯಿಂದ ಮಾಡಿದ್ರೆ ಆ ತಾಯಿ ನಿಮಗೆ ಹೊಳಿತಾಳೆ ಅನ್ನೋದು ಕೂಡ ಒಂದು ಐತಿಹ್ಯ ಇದೆ. ಅದರ ಪ್ರಕಾರ ಇವತ್ತು ಒಂದು ಸಂಕಲ್ಪವನ್ನು ತೊಡಗಿಸ್ಕೊಂಡು ಸುಭಿಕ್ಷವಾಗಿ ಇರಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಈ ಪೂಜೆಯನ್ನು ಸಲ್ಲಿಸಿದ್ದೀನಿ. ಇವತ್ತು ವಿಶೇಷವಾಗಿ ನಮ್ಮ ಚಿತ್ರರಂಗದ ನಟರಿಯರು ಅಪೂರ್ವ ಇರ್ಬೋದು, ತಾರಮ್ಮ ಅವರಿರ್ಬೋದು, ಮತ್ತು ತರುಣ್ ಅವರಿರ್ಬೋದು, ಸೋನಾಲ್ ಅವರಿರ್ಬೋದು, ಈ ಥರ ಅನೇಕ ಗಣ್ಯರು ಇವತ್ತು ಬಂದು ಈ ಪೂಜೆಯಲ್ಲಿ ಭಾಗವಹಿಸಿ ಅವ್ರಿಗೂ ಕೂಡ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಸಂಸ್ಕಾರ ಏನಿದೆ, ಅರ್ಶಿನ ಕುಂಕುಮ ಕೊಡೋದು, ಬಾಗಿನ ಕೊಡೋದು, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಒಂದು ಖುಷಿ ಕೊಡುವಂಥ ವಿಚಾರ ಅದು. ಅದನ್ನು ಒಂದು ನಮ್ಮ ಸಂಬಂಧಗಳನ್ನು ಕೂಡ ಇನ್ನಷ್ಟು ಬಲಪಡಿಸುವಂಥ ಒಂದು ಕೆಲಸ ಆಗುತ್ತೆ. ಎಲ್ಲರಿಗೂ ಕೂಡ ಬಾಂಡಿಂಗ್ ಬೆಳೆಸುವಂಥ ಒಂದು, ಆಗಲೇ ತಾರಮ್ಮ ಹೇಳ್ತಾ ಇದ್ರು, ನನ್ನ ಅಣ್ಣನ ಮನೆಗೆ ನಾನು ಬಂದಿದ್ದೀನಿ ಅಂತ ಹೇಳಿ. ಆ ರೀತಿಯಲ್ಲಿ ನಾವು ಎಲ್ಲರನ್ನೂ ಕೂಡ ನೋಡುವುದರಿಂದ ಆ ತಾಯಿ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾಳೆ. ಅವಳ ಕೃಪಾ ಕಟಾಕ್ಷ ಅದು ವಿಶೇಷವಾಗಿ ಅಲಂಕಾರ ಪ್ರಿಯೆ. ಆ ಅಲಂಕಾರವನ್ನು ತಾಯಿಗೆ ಪ್ರತಿ ವರ್ಷ ಕೂಡ ವಿಭಿನ್ನವಾಗಿ ಒಂದೊಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಬಾರಿ ಕೂಡ ಆ ತಾಯಿಗೆ ಏನು ಒಂದು ಕಮಲದ ಹೂವದ ಅಲಂಕಾರ, ಪಿಂಕ್ ಅಂಡ್ ವೈಟು ಕಾಂಬಿನೇಷನಲ್ಲಿ ಇವತ್ತು ಇದನ್ನು ಮಾಡಿದ್ದೀವಿ. ಬಹುಶಃ ಇದು ಮಾಡೋದು ಕೂಡ ನಮಗೆ 1 ವಾರಗಳ ಟೈಮ್ಸ್ ಇಳೀತು ಇದನ್ನು ಅರೇಂಜ್ ಮಾಡಲಿಕ್ಕೆ. ಬಹುಶಃ ಭಾಳ ಸುಂದರವಾಗಿ ತಾಯಿ ಇವತ್ತು ಕಾಣಿಸ್ತಾ ಇರತಕ್ಕಂಥದ್ದು ಮಹಾಲಕ್ಷ್ಮಿ. ನಮಗೆ ಭಾಳ ಖುಷಿ ಇದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಲಕ್ಷ್ಮಿಗೆ ನೀವೇ ಹೇಳಿದ್ರೆ ಲೋಟಸ್ ಅಂದರೆ ಬಹಳಷ್ಟು ಇಷ್ಟ. ಈಗ ನೀವು ಕೂಡ ಬಹುತೇವಕವಾಗಿ ಅದನ್ನೇ ಒಂದು ಇಟ್ಟು ಅಲಂಕಾರ ಮಾಡಿದರೆ ಏನು ಹೇಳೋಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ? ಕಮಲ ನೋಡಿ, ಆ ನೀರಲ್ಲಿ ಕಮಲದಲ್ಲಿ ತೇಳ್ತಾ ಇರುವಾಗ ಆ ಲಕ್ಷ್ಮಿಯ ಒಂದು ಸ್ವರೂಪ ಇರುತ್ತಂತೇಳಿ ನಾನು ಪುಸ್ತಕದಲ್ಲಿ ಓದಿದ್ದೀನಿ. ಪೌರಾಣಿಕ ಹಿನ್ನೆಲೆಯಲ್ಲಿ ಭಾಳಷ್ಟು ಕಥೆಗಳನ್ನು ಕೂಡ ಕೇಳಿದ್ದೀವಿ. ಅದೇ ರೀತಿ ಇವತ್ತು ಆ ಲಕ್ಷ್ಮಿಯನ್ನು ಕೂಡ ಇವತ್ತು ನಾನು ಆ ಲಕ್ಷ್ಮಿ ತಾಯಿಗೆ ಶ್ರೇಷ್ಠವಾದಂಥ ಕಮಲದ ಹೂವು, ಅದಕ್ಕೋಸ್ಕರ ಆ ಕಮಲವನ್ನು ಇವತ್ತು ನಾವು ಅಲಂಕಾರಕ್ಕೆ ಅಳವಡಿಸ್ಕೊಂಡಿದ್ದೀವಿ. ಬಹುಶಃ ಅದು ಎಲ್ಲ ರೀತಿಯಲ್ಲಿ ತಾಯಿಗೆ ಆ ಪೂಜೆ ಸಲ್ಲಿಸಿದ್ದೀವಿ. ತಾಯಿ ಕೂಡ ಅದನ್ನು ನಮಗೆ ಅಕ್ಸೆಪ್ಟ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೀನಿ. ಇದನ್ನು ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ನಾವು ಸಡಗರ ಸಂಭ್ರಮದಿಂದ ಆ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ನಮ್ಮ ಕುಟುಂಬದವರು ಎಲ್ಲರೂ ಕೂಡ ಸೇರಿ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾಡಿನ ಜನತೆಗೆ ಏನು ಹೇಳ್ತೀರಾ ಸರ್? ಬಹುಶಃ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಡಲಿ. ಇವತ್ತು ರೈತರಿಗೆ ಈ ವರ್ಷ ಸ್ವಲ್ಪ ಬರ ಏನು ಎಲ್ಲ ಕಡೆ ತಾಂಡವಾಡ್ತಾ ಇದೆ, ಆ ಬರದ ಕಷ್ಟವನ್ನು ಹೋಗಲಾಡಿಸಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಎಲ್ಲರೂ ಸುರಕ್ಷಿತವಾಗಿ ಸಮೃದ್ಧಿಯಿಂದ ಅವರ ಒಂದು ಜೀವನವನ್ನು ನಡೆಸುವಂಥ ಒಂದು ವ್ಯವಸ್ಥೆಯನ್ನು ತಾಯಿ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ
ಈ ನಾಡಿನ ಸಮಸ್ತ ಮಹಾಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.